ಡ್ಯಾನ್ಸ್ ಮಾಡೋದು ಆಗಿದೆ ಅಲ್ಲ. ಏನಾರ ಹಾಳು ಮಾಡು ಇಟ್ಕೊಂಡು ಹೊಡಿದ್ದೆ ಅದೇ ಆ ಹೂವದೇ ನನಗೆ ಎಷ್ಟು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಫೇರ್ವೆಲ್ ಮಾಡೋಕ್ಕಂತ ಬಂದಿದ್ದೀವಿ. ಎಲ್ಲಿ ಗೊತ್ತಾ, ನಮ್ಮ ಕಾಲೇಜಲ್ಲಿ ಲಾಸ್ಟ್ ಮೀಟಿಂಗ್ ಸೀನಿಯರ್ಸ್ಗೆ ಫೇರ್ವೆಲ್ ಕೊಡ್ತಾ ಇದ್ದೀವಿ. ನಾವು ಅಫಿಷಿಯಲಿ ಸೀನಿಯರ್ಸ್ ಆಗ್ತಾ ಇದ್ದೀವಿ. 4th ಇಯರ್, ಎಂಟರಿಂಗ್ 4th ಇಯರ್. ಸೊ ಇವಾಗ ನಾವು ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಇನ್ನೂ ಬಂದಿಲ್ಲ ಸೀನಿಯರ್ಸ್, ತೋರಿಸ್ತೀವಿ ಹೆಂಗೆಲ್ಲ ಏನೆಲ್ಲ ಮಾಡಿದ್ದೀವಿ. ಕೇಕ್ನ ಸ್ವಲ್ಪ ನಾನು ಆಸ್ಥೆಟಿಕ್ ಆಗಿ ಬಂದು ಸ್ವಲ್ಪ ರೆಡಿ ಮಾಡ್ತಾ ಇದ್ದೀನಿ. ಜಾತ್ರೆ ಮಾಡ್ತಿದ್ದಾಳೆ. ತಿನ್ನೋ ಕೇಕ್ನ ಮಕ್ಕಳು ಹೂವದಿಂದ ಡೆಕೋರೇಟ್ ಮಾಡ್ತಿದ್ದಾಳೆ. They don't understand aesthetic things. ನೋಡಿ ಗೈಸ್, ಇಷ್ಟಕ್ಕೆ 50 ರೂಪಾಯಿ ಕೊಟ್ಟು ಬರಬೇಕು. ಏನಾಗಲ್ಲ, ಚೆನ್ನಾಗಿ ಕಾಣುತ್ತೆ. ಬರ್ತ್ಡೇ ಕೇಕ್ ಥರ ಐತೆ ಗೈಸ್. ಫೇರ್ವೆಲ್ ಕೇಕ್ನ ಮದುವೆ ಆ್ಯನಿವರ್ಸರಿ ಕೇಕ್ ಮಾಡ್ದಾಗ ಮಾಡ್ತಿದ್ದಾಳೆ. ಒಟ್ಟಲ್ಲಿ ಇವಾಗ ಅಫಿಷಿಯಲಿ ಸೋನು ಅಕ್ಕನಿಂದ ಇವಳಿಗೆ ಜಾತ್ರೆ ಅಂತ ಶಿಫ್ಟ್ ಆಗ್ತದೆ. ಅದು ಬರಲಿಲ್ಲ ಈಗ ಏನಾರ ಹಾಳು ಮಾಡು ಇಟ್ಕೊಂಡು ಹೊಡಿದ್ದೆ ಅದೇ ಆ ಹೂವದೇ ನನಗೆ ಎಷ್ಟು ಹೂಳ ಇದೆಯೋ. ಇವೆಲ್ಲ ಹಾಕ್ಬೇಕು ನೀನು ಬೈದಿರೋದೆಲ್ಲ. ಯಾರಿಗಪ್ಪ? ಈಗ ತಡಿ ಅವಳು ಹಾಕ್ಲಿ. ಒಂದೇ ಕಡೆ 3 ಹಾಕ್ತೀಯೇನೆ? 4 ತಗೊಂಬಂದ್ರೆ 3 ಒಂದೇ ಕಡೆ. Okay guys, the cake is ready. It is so beautiful. #ಜಾತ್ರೆ ಮೋನಿ. ಬೋರ್ಡ್ ನೋಡಿ ಹಿಂಗೆ ಡೆಕೋರೇಟ್ ಮಾಡಿದ್ದೀವಿ. ಸೊ ದಿಸ್ ಇಸ್ ದ ಕ್ಲಾಸ್ ರೂಮ್. ನಾವಿವಾಗ ಒಂದು ರೀಲ್ ಮಾಡ್ಕೊಂಡ್ವಿ ಸೈನಿಂಗ್ ಆಫ್ ಅಂತ ಸೀನಿಯರ್ಸು, ಅದನ್ನೆಲ್ಲ ಬರ್ಸ್ಕೊಬಿಟ್ಟು. ಸೊ ಇವಾಗ ಒಂದು ಗ್ರೂಪ್ ಫೋಟೋ ತಗೊಳ್ಳಿ, ಸ್ವಲ್ಪ ಜನ ಮನೆಗೆ ಹೋಗ್ಬೇಕಂತೆ. ಸೊ ಗ್ರೂಪ್ ಫೋಟೋ ಆದಮೇಲೆ ಸೊ ಒಳಗೆ ಹೋಗ್ಬಿಟ್ಟು ಬ್ಲಾಗ್ ಅಂತೀನಿ ಫೇರ್ವೆಲ್ ಮಾಡ್ತೀವಿ. ಓಕೆನಾ? ಸೊ ಕಂಪ್ಲೀಟ್ ಇವಾಗ ಗ್ರೂಪ್ ಫೋಟೋ ತಗೊಳ್ಳಿ. ಬರಲ್ವಂತೆ ಫೇರ್ವೆಲ್ ಅಟೆಂಡ್ ಮಾಡೋ ಕ್ಲಾಸ್ ಒಳಗೆ. ಇವ್ರಿಗೆ ಕನ್ವಿನ್ಸ್ ರ್ಯಾಗಿಂಗ್ ಆಯ್ತು ಬನ್ನಿ. ಇವಾಗ ನಿಮ್ನ ಒಳಗೆ ಬಿಡ್ಬೇಕು ಅಂದ್ರೆ ನೀವು ನಮಗೋಸ್ಕರ ಏನಾದರೂ ಸಾಂಗ್ ಹೇಳ್ಬೇಕು. ನೀವು ಸರ್ಪ್ರೈಸ್ ಕೊಡ್ತಾ ಇದೀವಿ, ಅದಕ್ಕೆ ಸರ್ಪ್ರೈಸ್. ಹೇಳಿ.
ಅಂತ ಪರ್ಸನಲಿ ಬಂತು ಅಂತಂದ್ರೆ ಫಸ್ಟ್ ಸೆಮ್ಮು ನಾನು ಇರಲಿಲ್ಲ ಎಸ್ಟಬ್ಲಿಟಿ, ನಾನು ಬಂದಿದ್ದು ಸೆಕೆಂಡ್ ಸೆಮ್ಮು. ಯಾವ ರೇಂಜಿಗೆ ಜಗಳ ಆಡಿದ್ದೀವಿ ಅಂದರೆ ನಾವು ಜಗಳ ಆಡೋಕ್ಕೆ ಅಳು ಬರುವಷ್ಟು ಜಗಳ ಆಡಿದ್ದೀವಿ. ಅದೇ ನೆಕ್ಸ್ಟ್ ಮೂಮೆಂಟ್ ಇಂದ ಫೈನಲಿ ಫೇರ್ವೆಲ್ ಇಸ್ ಡನ್. ನವ್ ವಿ ಆರ್ ಗೋಯಿಂಗ್ ಟು ಫುಡ್ ಸ್ಟ್ರೀಟ್. ಸೊ ಎಲ್ಲ ಆಯಿತು. ಇವಾಗ ಗೇಮ್ಸ್ ಆಡಿಸ್ಬಿಟ್ಟು ಸ್ವಲ್ಪ ಅದಾದಮೇಲೆ ಕೇಕ್ ಕಟ್ ಮಾಡಿ ಅದಾದಮೇಲೆ ಸ್ವಲ್ಪ ಡೇರ್ಸ್ ಕೊಟ್ಟು ಮನೆ ತೋರಿಸು ತುಂಬ ಜಿಮ್ ಮಾಡಿಬಿಟ್ಟು ನೋಡಿ ಅದೇನು ಅಂತಾರೆ ಇದಕ್ಕೆ ಬೈಸಪ್ಪ ಬೈಸಪ್ ಬರ್ಸಿದವಳಂತೆ ಅದೇನು ನಂದು ಬಂದಿದೆ ಕಾಣ್ತಿಲ್ಲ ಅಷ್ಟೇ ಡ್ರೆಸ್ ಹಾಕಿರೋದಕ್ಕೆ. ನಾವಿವಾಗ ಮುಗಿಸಿದ್ವಿ ಫೇರ್ವೆಲ್ನ. ಇವರು ಆ್ಯಕ್ಚುಲಿ ನಾನು 1 year senior 2026 ಪಾಸ್ ಸೀನಿಯರ್ ಅಲ್ವಾ. ಸೊ ಅಫಿಷಿಯಲಿ ವಿ ಆರ್ ಸೈನಿಂಗ್ ಆಫ್ ಆ್ಯಂಡ್ ಬ್ಲಾಗ್ ಕೂಡ ಎಂಡ್ ಆಗ್ತಿದೆ. ಮೇ ಬಿ ಫುಡ್ ಕೋರ್ಟಲ್ಲಿ ಕಂಟಿನ್ಯೂ ಆಗ್ಬೋದು. See you in the next clipping. ಗ್ರಾಜುಯೇಷನ್ ದಿನಾನೇ ಮಾಡೋದು. ಗ್ರಾಜುಯೇಷನ್ 4 ಗಂಟೆ ಇಟ್ಕೊಂಡಿರ್ತಾರೆ ಅಷ್ಟೇ. ಬೇಡ ಅಜ್ಜಿವ ಕೆಜಿ ಇವ ಅದೇನೊಂದು ಸಾಂಗ್ ಇದೆಯಲ್ಲ ಹೋಲಿ ಬಿಡತ್ತೆ ಹೇಳಲ್ಲ ಏನಂದ್ರೆ ಅದೇ ಇರ್ಲಿ ಹೇಳಲ್ಲ ಆಕ್ಷನ್ ಮಾಡ್ತಾರೆ ಕಂಡಿಡಿಸ್ತಾ ಇರ್ತ ನಿಂಗೆ ತೋರಿಸ್ತಾ ಅಂತಾನೆ ಫೈನಲ್ ಆನ್ಸರ್ ಅಂತಾನೆ. ಫೈನಲ್ ಆನ್ಸರ್ ತೋರ್ಸಾದ್ಮೇಲೆ ಸ್ಟೆಪ್ಸು ಫೈನಲ್ ಆನ್ಸರ್ ಏನಕ್ಕೆ ನನ್ ತಪ್ಪಾಗಿರುತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಳ್ಳೋದು. ಆಮೇಲೆ ಫೈನಲ್ ಆನ್ಸರ್ ಅದು ಮತ್ತೆ ಸ್ಟೆಪ್ಸ್ ಉಲ್ಟಾ ಇವನು ಬರ್ತಾನೆ. ಅದಲ್ಲ ಫಸ್ಟ್ ಬೆಂಚ್ ಮೇಲೆ ಸ್ಕೇಲ್ಸ್ ಎಲ್ಲ ನೆಟ್ಟಿಗಿರ್ತವೆ. ಆ ಸ್ಟೋರಿನ ಅದೇ ಅದೆಲ್ಲ ಬೆಂಚ್ ಮೇಲೆ ಒಂದಿರುತ್ತೆ ಸ್ಕೇಲು, ಆಯ್ತಾ ಇಲ್ಲೊಂದಿರುತ್ತೆ. ಗ್ರಾಜುಯೇಷನ್ ಇನ್ನೂ ಆಗಿಲ್ಲ ಅನ್ನೋ ಭಯದಲ್ಲಿ ಅವರು ಏನನ್ನು ಮಾತಾಡಲು ಬಿಡುತ್ತಿಲ್ಲ. ಆಯ್ತಾ ಆಮೇಲೆ ಒಂದು ಟೇಬಲ್ ಮೇಲೆ ಫಸ್ಟು ಫುಲ್ಲು ಈ ಲೆವೆಲ್ ಕಾಪಿ ಏನಲ್ಲಿ ನನ್ನ ಜೀವನದಲ್ಲಿ ಇಷ್ಟು ಮಾಡಲಿ ನೆನ್ಸ್ಕೋಬೇಕು ನನ್ನ ಹೃದಯದಲ್ಲಿ ಇದೆಯಲ್ಲ ಅವ್ನ ಹೃದಯದಲ್ಲಿ ಇದೆಯಲ್ಲ ಹೊಡ್ಕೊತೀನಿ ಆಮೇಲೆ ಶೇರ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಬೈ ಬೈ. ಬಾಯ್.